ಸಿಲಿಕಾನ್ ಸಿಟಿಯಲ್ಲಿ ವಿಪರ್ಯಾಸದ ಸಮಸ್ಯೆ ಇದೆ. 5 ನಿಮಿಷಕ್ಕೊಂದು ರೈಲು ಓಡಾಟವನ್ನ ಮಾಡುತ್ತೆ. ಹಾಗಾಗಿ ಸಹಜವಾಗಿ ಇಲ್ಲಿ ರೈಲ್ವೆ ಗೇಟ್ ಅನ್ನು ಬಂದ್ ಮಾಡಲಾಗುತ್ತೆ. ಆದ್ರೆ ಈ ರೈಲ್ವೆ ಗೇಟ್ ಬಂದ್ ಮಾಡೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿನ ಜನರ ಗೋಳನ್ನ ಕೇಳೋರು ಯಾರೂ ಇಲ್ಲ ಅನ್ನೋ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜಧಾನಿ ಬೆಂಗಳೂರಿನ ಈ ಏರಿಯಾದಲ್ಲಿ ಎಂತ ಸಮಸ್ಯೆ, ವಿಪರ್ಯಾಸದ ಸಮಸ್ಯೆ. ಸಿಲಿಕಾನ್ ಸಿಟಿ, ಹೈಟೆಕ್ ಸಿಟಿ ಅಂತ ಕರೆಸಿಕೊಳ್ಳುವಂತ ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಜನರಿಗೆ ತಲೆನೋವಾಗ್ತಾ ಇದೆ. ರೈಲ್ವೆ ಗೇಟ್ ಟ್ರಾಫಿಕ್ ಜಾಮ್, ಕಿಲೋಮೀಟರ್ ಗಿಟ್ಟಲೆ ಟ್ರಾಫಿಕ್ನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಈಗಲೂ ಕೂಡ ಇದೆ. ಪ್ರತಿನಿತ್ಯ ಕಿರಿಕಿರಿಯಿಂದ ವಾಹನ ಸವಾರರು ಕಂಗಾಲಾಗ್ತಾ ಇದ್ದಾರೆ. ಈ ಹಳಿ ದಾಟಲು ಚಿಕ್ಕ ಬಾಣಾವರ, ಶೆಟ್ಟಿಹಳ್ಳಿ ಜನರು ಪರದಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಈ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಚಿಕ್ಕ ಬಾಣಾವರ, ಶೆಟ್ಟಿಹಳ್ಳಿ ಜನರ ಪರದಾಟ ಇದೆ. ಪ್ರತಿನಿತ್ಯದ ಪರದಾಟ. ಶೆಟ್ಟಿಹಳ್ಳಿ ಮಾರ್ಗವಾಗಿ ಪ್ರತಿನಿತ್ಯ 120ಕ್ಕೂ ಹೆಚ್ಚು ರೈಲುಗಳು ಸಂಚಾರವನ್ನ ಮಾಡುತ್ತೆ. ಒಂದು ರೈಲು ಬಂದ್ರೆ 5 ರಿಂದ 7 ನಿಮಿಷ ರೈಲ್ವೆ ಗೇಟ್ ಅನ್ನ ಬಂದ್ ಮಾಡಲೇಬೇಕು. ರೈಲ್ವೆ ಗೇಟ್ ಓಪನ್ ಮಾಡೋವರೆಗೂ ಕೂಡ ಅಲ್ಲಿ ಜನ ನಿಲ್ಬೇಕು. ಸೊ ನಿಲ್ಬೇಕಾದಂತಹ ಸ್ಥಿತಿ ಇರುವಾಗ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಇದರಿಂದ ಬೇಸತ್ತಿದ್ದಾರೆ ಶಾಲಾ ಮಕ್ಕಳು, ಉದ್ಯೋಗಿಗಳು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 5 ನಿಮಿಷಕ್ಕೊಮ್ಮೆ ರೈಲು ಓಡಾಡುತ್ತೆ. ಹಾಗಾಗಿ ರೈಲ್ವೆ ಗೇಟ್ ಅನ್ನ ಬಂದ್ ಮಾಡ್ತಾರೆ. ಬಂದ್ ಮಾಡಿದಂತಹ ಸಂದರ್ಭದಲ್ಲಿ ವಾಹನ ಸವಾರರು ಪರದಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ತರಾತುರಿಯಲ್ಲಿ ರಸ್ತೆ ದಾಟುವಂತಹ ಅನಿವಾರ್ಯತೆ ಜನರಿಗಿರುತ್ತೆ. ಬೆಳಿಗ್ಗೆ ಆಫೀಸ್ ಕಚೇರಿಗಳಿಗೆ ಹೋಗ್ತಾರೆ, ಶಾಲೆಗೆ ಮಕ್ಕಳು ಹೋಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ರೈಲು ಓಡಾಟ ಮಾಡಿದಾಗ ಗೇಟನ್ನು ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಸಹಜವಾಗಿಯೇ ಟ್ರಾಫಿಕ್ ಜಾಮ್ ಆಗುತ್ತೆ. ನಮ್ಮ ಗೋಳನ್ನ ಯಾರು ಕೇಳ್ತಾ ಇಲ್ಲ ಅಂತ ಸಾರ್ವಜನಿಕರು ಒಂದ್ ಕಡೆ ಬೇಸರ ವ್ಯಕ್ತಪಡಿಸ್ತಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾದ ಕಿರಿಕಿರಿ ಇರುತ್ತೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ನಲ್ಲೇ ನಾವು ನಿಲ್ಲಬೇಕು. ಇಂತಹ ಸಂದರ್ಭದಲ್ಲಿ ನಮ್ಮ ಕಚೇರಿಗಳಿಗೆ, ಶಾಲೆಗಳಿಗೆ ಹೇಗೆ ಟೈಮ್ಗೆ ಸರಿಯಾಗಿ ಹೋಗೋದು ಅನ್ನೋದು ಸಾರ್ವಜನಿಕರ ಅಳಲು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಅಲ್ಲಿನ ಜನರನ್ನ ಮಾತನಾಡಿಸ್ತಾರೆ. ಏನೆಲ್ಲ ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ. ರೈಲ್ವೆ ಗೇಟ್ ಅಂದ ಮೇಲೆ ರೈಲು ಕ್ರಾಸಿಂಗ್ ಸಂದರ್ಭದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ರೈಲು ಗೇಟ್ ಅನ್ನ ದಾಟೋದಕ್ಕಿಂತ ಮುಂಚೆ ಕಾಯೋದು ಸಾಮಾನ್ಯ ಆಗಿರುತ್ತೆ. ಆದ್ರೆ ಬೆಂಗಳೂರಿನ ಚಿಕ್ಕಬಾಣಾವರದ ಬಳಿ ಇರುವಂತಹ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಏನಿದೆ, ಇದು ಜನರಿಗೆ ತಲೆನೋವಾಗಿ ಪರಿಣಮಿಸಿದೆ. ಪ್ರತಿ 5 ನಿಮಿಷಕ್ಕೊಮ್ಮೆ ಒಂದು ರೈಲು ಓಡಾಟವನ್ನ ನಡೆಸುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಬೆಳಗ್ಗೆ ಶಾಲೆಗಳಿಗಿರಬಹುದು, ಆಫೀಸ್ಗಿರಬಹುದು, ಓಡಾಡುವಂತಹವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲೇ ರೈಲು ಬರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸದ್ಯ ನನ್ನ ಜೊತೆ ಇಲ್ಲಿನ ಸಾರ್ವಜನಿಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಈ ಶೆಟ್ಟಿಹಳ್ಳಿ ಏನಿದೆ, ಸೊ ಇಲ್ಲಿ ರೋಡ್ ಕ್ರಾಸಿಂಗ್ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಅಂತ, ಏನ್ ಕಷ್ಟ ಆಗ್ತಾ ಇದೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಅಂಡರ್ ಪಾಸ್, ಈ ರೈಲ್ವೆ ಗೇಟ್ ಅಲ್ಲಿ ಒಂದು ಕೇಸ್ ಯಾವ್ದಾನ ಇದೆ ಅಂದ್ರೆ ಇದು ಒಂದೇನೆ. ಇಟ್ಲಿಂದ ಸ್ಕೂಲ್ ಮಕ್ಕಳು ಹೋಗಕ್ ಹೋಗಲ್ಲ, ಅತ್ಲಿಂದ ಇತ್ ಬರಕ್ ಹೋಗಲ್ಲ. ಅರ್ಧ ಗಂಟೆ ಆಗ್ತದೆ ಆ ಕಡೆ ಈ ಕಡೆ ಓಡಾಡಕ್ಕೆ. ಈಗ ಒಂದು ಟ್ರೈನ್ ಹೋಯ್ತಾ, ಈಗ ಇನ್ನೊಂದು ಟ್ರೈನ್ ಬೆಂಗಳೂರಿಂದ ಬರಬೇಕು ನೋಡಿ, ಹಿಂಗೆ ನಿಂತಿರ್ತಾರೆ. ಈ ಕಡೆಯಿಂದ ಕೆಲ್ಸಕ್ಕೆ ಹೋಗೋರ್ಗು 1,000 ಜನ ಕೆಲ್ಸಕ್ಕೆ ಹೋಗ್ತಾರೆ. ಈ ಕಡೆಯಿಂದ 2,000 ಮಕ್ಕಳು ಅಬ್ಬಿಗೆರೆ ಕಡೆಯಿಂದ ದಾಸಹಳ್ಳಿ ಕಡೆ ಹೋಗ್ತಾರೆ. ಏನಮ್ಮರೆ ಅಲ್ಲಿ ಕೆಲ್ಸಗಳವರು ವಾಪಸ್ಸು ಡ್ಯೂಟಿ ಟೈಮ್ಗೆ ಹೋಗಕ್ಕಾಗಲ್ಲ, ಮಕ್ಕಳು ಸ್ಕೂಲ್ ಟೈಮ್ಗೂ ಹೋಗಕ್ಕಾಗಲ್ಲ. ಇದು ಸತ್ಯ, ಯಾರು ಬಂದು ಚೆಕ್ ಮಾಡಬಹುದು. ಸರ್, ಇಲ್ಲೊಂದು ಅಂಡರ್ ಪಾಸ್ ಮಾಡಬೇಕು ಅಂತ ಹೇಳಿ ಕಾಮಗಾರಿಯನ್ನ ಶುರು ಮಾಡಿದ್ರು ಅಂತ ಕೇಳ್ಪಟ್ಟೆ. ಎಷ್ಟು ವರ್ಷಗಳಿಂದ ಅದಾಗೆ ಇದೆ? ಇದಾಗ್ಲಿಲ್ಲ, ಬೇರೆ ಕಡೆ ಶಿಫ್ಟ್ ಮಾಡಿರು. ಇಲ್ಲಿ ತಯಾರು ಮಾಡಿದ ವಸ್ತುಗಳನ್ನೆಲ್ಲ ಬೇರೆ ಕಡೆ ತಗೊಂಡಾಗ ಹಾಕಿರು. ನಮ್ಮ ಎಸ್ ಮುನ್ರಾಜಣ್ಣವರು ಬಹಳ ಪ್ರಯತ್ನ ಪಟ್ಟರು. ಇಲ್ಲಿ ಮೇಯರ್ ಆಗಿದ್ರು ಶಾರದಮ್ಮ ಅಂತ. 2011ರಿಂದ 16 ತನಕನೂ ಇಲ್ಲಿ ಶಾರದಮ್ಮನೂ ಟ್ರೈ ಮಾಡಿರು, ಅವರಿಂದನೂ ಆಗಲಿಲ್ಲ. ಅದು ಇದು ಏನಾಯ್ತೋ ಗೊತ್ತಿಲ್ಲ. ಮೊದಲು ಇರೋ MLAನೂ ಹಂಗೆ ಅಂದ್ರು. ಈಗ ನಮ್ಮ ಮುನ್ರಾಜಣ್ಣವರು ಹೇಳ್ತಾ ಇದ್ದೀನಪ್ಪ ಮಾಡ್ತೀನಿ ಅಂತ ಅವ್ರು ಶ್ರಮೆ ಪಡ್ತಾನೆ ಅವ್ರೆ. ಆ ಕಡೆ ಮಾಡಿದೀವಿ ಹಂಗೋಗ್ರಿ ಅಂತಾರೆ, ಅದು ಆತಾ ಇಲ್ಲ. ಸಾಕಷ್ಟು ಜನ ಇದೇ ರಸ್ತೆಯಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ. ತಳ್ಳು ಗಾಡಿಗಳಿರಬಹುದು, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುವಂತಹ ವಾಹನಗಳಿರಬಹುದು, ಎಲ್ಲವೂ ಕೂಡ ಇದೇ ಮಾರ್ಗದಲ್ಲಿ ಸಂಚಾರವನ್ನ ನಡೆಸುವಂತದ್ದು. ಸಾಕಷ್ಟು ಜನ ಕಾರ್ಮಿಕರು ಕೂಡ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಬೇಕು, ಅಬ್ಬಿಗೆರೆಗೆ ಹೋಗಬೇಕು, ಶೆಟ್ಟಿಹಳ್ಳಿಗೆ ಹೋಗಬೇಕು ಅಂದ್ರೆ
ಇದೇ ರಸ್ತೆಯನ್ನ ಅವರು ಸಂಪರ್ಕವನ್ನ ಬೆಳೆಸಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿ ಒಂದು ಅಂಡರ್ ಪಾಸ್ ಅನ್ನ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ 4 ವರ್ಷದ ಹಿಂದೆಯೇ ಚಾಲನೆಯನ್ನ ನೀಡಲಾಗಿತ್ತು. ಆದ್ರೆ ಅದು ಯಾಕೋ ನೆನೆಗುದಿಗೆ ಬಿದ್ದಿರುವಂತದ್ದು. ಸಾರ್ವಜನಿಕರು ಒಂದು ರೀತಿಯಾಗಿ ಪರಿತಪ್ಪಿಸಿ ಅವರು ಬೈಕೊಂಡು ಅವರು ಓಡಾಟವನ್ನ ನಡೆಸುವಂತಹ ಸ್ಥಿತಿ ಇರುವಂತದ್ದು. ಇಲ್ಲಿ 100ಕ್ಕೂ ಹೆಚ್ಚು ರೈಲುಗಳು ಓಡಾಟವನ್ನ ನಡೆಸ್ತವೆ. ಬೇರೆ ಬೇರೆ ಭಾಗಗಳಿಗೆ ಯಶವಂತಪುರ ಇರಬಹುದು, ಮೆಜೆಸ್ಟಿಕ್ ಇರಬಹುದು, ಈ ಭಾಗಗಳಿಂದ ಸಾಕಷ್ಟು ರೈಲುಗಳು ಇದೇ ಮಾರ್ಗವಾಗಿ ಹೋಗುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಇಲ್ಲಿನ ಟ್ರಾಫಿಕ್ ಜಾಮ್ಗೆ ಸಿಕ್ಕಾಕೊಂಡು ಅವರು ಪರದಾಡುವಂತಹ ಸ್ಥಿತಿ ಇರುವಂತದ್ದು. ಕೇವಲ 5 ನಿಮಿಷ ರೈಲ್ವೆ ಗೇಟ್ ಅನ್ನ ಕ್ಲೋಸ್ ಮಾಡಿದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನೀವು ನೋಡಬಹುದು ಸಾಲುಗಟ್ಟಿ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಜನ ರಸ್ತೆಯಲ್ಲೇ ನಿಂತಿರುವಂತದ್ದು ನಮಗೆ ಕಾಣಿಸುತ್ತೆ. ಇಲ್ಲಿ ಅಬ್ಬಿಗೆರೆ ಇರಬಹುದು, ಲಕ್ಷ್ಮೇಪುರ ಇರಬಹುದು, ಗಾಣಿಗರಹಳ್ಳಿ ಇರಬಹುದು, ಕೆರೆಗುಡ್ಡದ ಹಳ್ಳಿ ಇರಬಹುದು, ಮೇದರಹಳ್ಳಿ ಇರಬಹುದು, ಎಲ್ಲ ಊರುಗಳಿಂದಲೂ ಕೂಡ ಸಾಕಷ್ಟು ಜನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರಬಹುದು, ಬೇರೆ ಬೇರೆ ಭಾಗಗಳಿಗೆ ತೆರಳಬೇಕು ಅಂತ ಹೇಳಿದ್ರೆ ಇದೊಂದೇ ಮಾರ್ಗ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನರಿಗೆ, ಶಾಲಾ ಮಕ್ಕಳಿಗಿರಬಹುದು, ಕೆಲಸಕ್ಕೆ ಹೋಗೋರ್ಗಿರಬಹುದು, ತೊಂದರೆ ಆಗ್ತಾ ಇದೆ. ಸರ್ಕಾರ ಈ ಕೂಡಲೇ ಈ ಕಡೆ ಗಮನವನ್ನ ಹರಿಸಬೇಕು. ಗಮನ ಹರಿಸಿ ಏನು ನೆನೆಗುದಿಗೆ ಬಿದ್ದಿರುವಂತಹ ಅಂಡರ್ ಪಾಸ್ ಕಾಮಗಾರಿ ಏನಿದೆ ಅದನ್ನ ಸಂಪೂರ್ಣ ಮಾಡೋದ್ರ ಮೂಲಕ, ಪೂರ್ಣ ಕಾಮಗಾರಿಯನ್ನ ಮುಗಿಸ್ಕೊಡೋದ್ರ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ಈ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ಏನಿದೆ ಅದು ಒಂದಲ್ಲ ಎರಡಲ್ಲ, ಕಳೆದ 4 ವರ್ಷದಿಂದಲೂ ಕೂಡ ನೆನೆಗುದಿಗೆ ಬಿದ್ದಿದೆ. 2019ರಲ್ಲಿ ಪೂಜೆ ಮಾಡಿ ಅಂಡರ್ ಪಾಸ್ ಕಾಮಗಾರಿ ಶುರು ಮಾಡ್ತಾರೆ. ಅದು 4 ವರ್ಷದ ಹಿಂದೆ. ಆದರೆ ಇಲ್ಲಿವರೆಗೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. 2 ವರ್ಷ ಮಾತ್ರ ವೇಗವಾಗಿ ಕಾಮಗಾರಿ ನಡೆಸಿದ್ದಂತಹ ಇಲಾಖೆ ಅದಾದ ನಂತರ ಅದೇನು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಕೊರೋನಾ ನೆಪವನ್ನ ಕೊಟ್ಟು ಕಳೆದ 2 ವರ್ಷದಿಂದ ಕೆಲಸ ಸ್ಥಗಿತಗೊಳಿಸಿದೆ. ಸಬರ್ಬನ್ ರೈಲಿನ ಹಳಿ ಸೇರ್ಪಡೆಯ ಬಳಿಕ ಕಾಮಗಾರಿ ಅಂತ ಇಲಾಖೆ ಹೇಳಿತ್ತು. ಕಾಮಗಾರಿ ಮುಗಿಯದೆ ಓಡಾಡೋದಕ್ಕೆ ನಿತ್ಯ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಳೆದ 4 ವರ್ಷದಿಂದಲೂ ಕೂಡ ಅಂಡರ್ ಪಾಸ್ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಕಾಮಗಾರಿಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. 2 ವರ್ಷ ತರಾತುರಿಯಲ್ಲಿ ಕಾಮಗಾರಿಯನ್ನ ಇವತ್ತು ಮುಗಿಸ್ತೀವೋ ನಾಳೆ ಮುಗಿಸ್ತೀವೋ ಅಂತ ಮಾಡಿದ್ರು ಕೆಲಸನ. ಇಲಾಖೆ ಕೂಡ ಬಹಳ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸಿತ್ತು. ಆದರೆ ಅದಾದ ನಂತರ ಕಳೆದ 2 ವರ್ಷದಿಂದ ಕೊರೋನಾ ನೆಪ ಒಡ್ಡಿ ಈಗ ಕಾಮಗಾರಿಯನ್ನ ಮಾಡ್ತಾನೆ ಇಲ್ಲ. ಈಗ ನೆನೆಗುದಿಗೆ ಬಿದ್ದಿದೆ. ಹಾಗಾದ್ರೆ ಯಾಕೆ ಈ ಸಮಸ್ಯೆ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಎಸ್, ಯಾಕೆ ಈ ಸಮಸ್ಯೆ? ಹಾಗಾದ್ರೆ ಕಳೆದ 4 ವರ್ಷದಿಂದ ಅಂಡರ್ ಪಾಸ್ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. 2019ರಲ್ಲಿ ಪೂಜೆ ಮಾಡ್ತಾರೆ. ಅಂಡರ್ ಪಾಸ್ ಕಾಮಗಾರಿ ಅಲ್ಲಿಂದ ಶುರುವಾಗುತ್ತೆ. ಈಗ 2 ವರ್ಷ ಮಾತ್ರ ವೇಗವಾಗಿ ನಡೆದಂತ ಕಾಮಗಾರಿ ನಡೆಸಿದಂತ ಇಲಾಖೆ ಈ ಕೊರೋನಾ ಬಂತಲ್ಲ, ಆ ಒಂದು ಸಂದರ್ಭದಲ್ಲಿ ಕೊರೋನಾ ನೆಪ ಒಡ್ಡಿ ಕಳೆದ 2 ವರ್ಷದಿಂದ ಈ ಕೆಲಸವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಸೊ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾವಾಗ ಈ ಕಾಮಗಾರಿ ಪೂಜೆ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಜನರಿಗೆ ಈ ಸಂಕಷ್ಟ ತಪ್ಪಿದ್ದಲ್ಲ. ಪ್ರತಿನಿತ್ಯ 120 ಟ್ರೈನ್ಗಳು ಅಲ್ಲಿ ಓಡಾಟವನ್ನ ಮಾಡುತ್ತೆ. ಅಂದ್ರೆ ಒಂದು ಟ್ರೈನ್ ಬಂದಾಗ 5 ರಿಂದ 7 ನಿಮಿಷಗಳ ಕಾಲ ಆ ಗೇಟ್ ಅನ್ನ ಬಂದ್ ಮಾಡಬೇಕಾಗುತ್ತೆ. ಒಂದು ಟ್ರೈನ್ಗೆ 5 ರಿಂದ 7 ನಿಮಿಷಗಳ ಕಾಲ ಜನ ಅಲ್ಲಿ ವೇಟ್ ಮಾಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಅವರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು, ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಅದರ ಬಗ್ಗೆ ನೋಡ್ಬೇಕಾಗುತ್ತೆ, ಗಮನ ಹರಿಸಬೇಕಾಗುತ್ತೆ. ಎಸ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಜನ ಕೂಡ ಮಾತನಾಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ವಿದ್ಯಾ ಅಲ್ಲಿನ ಮತ್ತಷ್ಟು ವಾಸ್ತವ ಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾರೆ ನೋಡಿ. ರೈಲು ಕ್ರಾಸಿಂಗ್ ವೇಳೆಯಲ್ಲಿ ಶೆಟ್ಟಿಹಳ್ಳಿಯಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಪರದಾಟವನ್ನ ಪಡ್ತಾ ಇದ್ರೆ, ಇನ್ನೊಂದು ಕಡೆ ಸರ್ಕಾರ ಈ ಏರಿಯಾವನ್ನ ಕಡೆಗಣಿಸ್ತಾ ಇದೆಯಾ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ನಿಮ್ಗೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅಂಡರ್ ಪಾಸ್ ನಿರ್ಮಾಣ ಸಾಕಷ್ಟು ಭಾಗಗಳಲ್ಲಿ, ಬೆಂಗಳೂರಿನ ನಾನಾ ಭಾಗಗಳಿರಬಹುದು, ಕರ್ನಾಟಕದ ನಾನಾ ಭಾಗಗಳಲ್ಲಿ ಈಗ ಆಲ್ರೆಡಿ ರೈಲ್ವೆ ಇಲಾಖೆಯ ಕ್ರಾಸಿಂಗ್ ಎಲ್ಲಿತ್ತು, ರೈಲ್ವೆ ಗೇಟ್ಗಳೆಲ್ಲಿತ್ತು ಆ ಭಾಗಗಳಲ್ಲಿ ಅಂಡರ್ ಪಾಸ್ ಇರಬಹುದು. ಅದರ ಜೊತೆಗೆ ಮೇಲ್ಸೇತುವೆಗಳನ್ನ ನಿರ್ಮಾಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಶೆಟ್ಟಿಹಳ್ಳಿ ಏನಿದೆ ಆ ಭಾಗದಲ್ಲೂ ಕೂಡ ಅಂಡರ್ ಪಾಸ್ ಅನ್ನ ಮಾಡೋದಿಕ್ಕೆ ಈಗ ಆಲ್ರೆಡಿ ಕಾಮಗಾರಿಯನ್ನ ನಡೆಸಿದ್ರು. ಆದ್ರೆ ಆ ಕಾಮಗಾರಿ ಯಾಕೋ ಕುಂಠಿತವಾಗಿರುವಂತದ್ದು, ನೆನೆಗುದಿಗೆ ಬಿದ್ದಿರುವಂತದ್ದು ನಿಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಸೊ ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡೋದಿಕ್ಕೆ ಈಗ ಆಲ್ರೆಡಿ ಅಂಡರ್ ಪಾಸ್ ಅನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಸಾರ್ವಜನಿಕರ ಓಡಾಟಕ್ಕೆ ಸರಿಯಾದಂತಹ ರೀತಿಯಲ್ಲಿ ಇವರು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಅದು 4 ವರ್ಷಗಳಿಂದಲೂ ಕೂಡ ನಾನು ನಿಮ್ಗೇನು ಅಂಡರ್ ಪಾಸ್ ಅನ್ನ ತೋರಿಸ್ತಾ ಇದ್ದೀನಿ. ಈ ಅಂಡರ್ ಪಾಸ್ ಕಳೆದ 4 ವರ್ಷಗಳಿಂದಲೂ ಕೂಡ ಇದೇ ಸ್ಥಿತಿಯಲ್ಲಿ ಇರುವಂತದ್ದು. 4 ವರ್ಷದ ಹಿಂದೆ ಈ ಅಂಡರ್ ಪಾಸ್ ಅನ್ನ ಈ ಸ್ಥಿತಿಗೆ ನಿರ್ಮಾಣ ಮಾಡಿ ಅದಾದ ನಂತರ ನೆನೆಗುದಿಗೆ ಬಿದ್ದಿರುವಂತದ್ದು ಈ ಅಂಡರ್ ಪಾಸ್. ಈಗ ಆಲ್ರೆಡಿ ನೀರು ತುಂಬಿಕೊಂಡಿರುವಂತದ್ದು
ಇರುವಂತದ್ದು ನಿಮ್ಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ರಸ್ತೆಯೂ ಕೂಡ ಸರಿಯಾಗಿ ನಿರ್ಮಾಣವನ್ನ ಮಾಡಿಲ್ಲ. ಅದರ ಮೇಲೆ ಬೇರೆ ಬೇರೆ ಏರಿಯಾಗೆ ಹೋಗುವಂತಹ ರಸ್ತೆಯನ್ನ ಕೂಡ ಈಗ ಆಲ್ರೆಡಿ ನಿರ್ಮಾಣವನ್ನ ಮಾಡ್ಕೊಂಡಿದ್ದಾರೆ. ಮಣ್ಣಿನ ರಸ್ತೆಯಲ್ಲಿ ಸಾಕಷ್ಟು ಜನ ಈ ಭಾಗದಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅಂಡರ್ ಪಾಸ್ ಅನ್ನ ಮಾತ್ರ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಡಿ.ವಿ. ಸದಾನಂದ ಗೌಡರು ರೈಲ್ವೆ ಇಲಾಖೆಯ ಸಚಿವರಾಗಿದ್ದಾಗಲೂ ಕೂಡ ಈ ಕಾರ್ಯವನ್ನ ಮಾಡದೇ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳಬಹುದು. ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು. ಎಲ್ಲಾ ಭಾಗಗಳಲ್ಲೂ ಕೂಡ ಅಂಡರ್ ಪಾಸ್ ಇರುತ್ತೆ ಅಥವಾ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ಭಾಗದಲ್ಲಿ 5 ನಿಮಿಷಕ್ಕೊಮ್ಮೆ ರೈಲುಗಳು ಬಂದರೂ ಕೂಡ ಪ್ರತಿನಿತ್ಯ 100ರಿಂದ 125 ಟ್ರೈನ್ಗಳು ಇದೇ ರಸ್ತೆಯಲ್ಲಿ ಓಡಾಟವನ್ನ ನಡೆಸುತ್ತೆ. ಸೊ ಆದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ. ಸ್ಕೂಲಿಗೆ ಹೋಗೋರು ಇರಬಹುದು, ಕೆಲಸಕ್ಕೆ ಹೋಗೋರು ಇರಬಹುದು, ಅದರ ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಈ ಕಡೆ ಅಬ್ಬಿಗೆರೆ ಇದೆ, ಶೆಟ್ಟಿಹಳ್ಳಿ ಇದೆ, ಬೇರೆ ಬೇರೆ ಭಾಗದ ಜನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಬೇಕು ಅಂದ್ರೆ ಇದೇ ರಸ್ತೆಯನ್ನ ಅವರು ಸಂಪರ್ಕವನ್ನ ಮಾಡಬೇಕಾಗುತ್ತೆ. ಆದ್ರೆ ಪ್ರತಿನಿತ್ಯವೂ ಕೂಡ ಅರ್ಧದಿಂದ 1 ಕಿಲೋಮೀಟರ್ ವರೆಗೂ ಕೂಡ ಜನ ಟ್ರಾಫಿಕ್ ಜಾಮ್ ನಲ್ಲಿ ನಿಲ್ಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಸಾಕಷ್ಟು ಜನ ಸಾರ್ವಜನಿಕರು ಈಗ ಆಲ್ರೆಡಿ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ರಸ್ತೆಯನ್ನ ದಾಟಕ್ಕಾಗಲ್ಲ, ಕೆಲಸಕ್ಕೆ ಹೋಗಕ್ಕಾಗಲ್ಲ ಸರಿಯಾದ ಟೈಮಿಗೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಕಾಮಗಾರಿಯನ್ನ ಪೂರ್ಣಗೊಳಿಸುವಂತಹ ಕೆಲಸವನ್ನ ಮಾಡಿ ಸಾರ್ವಜನಿಕರಿಗೆ ಸುಗಮವಾಗಿ ಓಡಾಟಕ್ಕೆ ಅನುವನ್ನ ಮಾಡಿಕೊಡ್ಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.